ಪ್ರೀತಿ ತುಂಬಾ ಚೆನ್ನಾಗಾದ್ರೆ ಆ ಲವ್ ಸೂಪರು, ಆದ್ರೆ ಪ್ರೀತಿ ಕೈ ಕೊಟ್ರೆ ಲವ್ ನಿಜವಾಗ್ಲೂ ಸೂಯಿಸೈಡ? ಈ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ದರಿಂದ ನೊಂದ ಯುವಕನೊಬ್ಬ 3ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಲೈವ್ ವಿಡಿಯೋನ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. IPS ಅಧಿಕಾರಿ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದ ಅರುಣ್ ಪ್ರೇಮ ಪಾಶಕ್ಕೆ ಸಿಲುಕಿ ಎಣವಾಗಿದ್ದಾನೆ. ದಿನವೇ ಪ್ರೇಮಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ರಾಜೇಶ್ವರದಲ್ಲಿ ನಡೆದಿದೆ. ಸಾವು ಅನ್ನೋದನ್ನ ಎಲ್ಲರ ಮೈಂಡ್ನಿಂದ ಹೊರಟೋಗ್ಬೇಕು. ಅರೆ ಸರ್, ಏನ್ ಲವ್ ಫೇಲ್ಯೂರ್ ಮಹಾ ಏನ್ ಇರೋದು, ಇದು ತಪ್ಪು ಸರ್. ಒಂದು ಒಳ್ಳೆ ಸಂದೇಶ ಅಂತ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ನಾನೀಗ ಹೇಳೋಕೆ ಹೊರಟಿರೋ ಕತೆ ಈ 3 ಜನ ಹುಡುಗರದ್ದು. ಇವ್ರದ್ದೊಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಏನ್ರಿ ಮಾಡ್ತಿದ್ದೀರಾ? ಮೇಲಿಂದ ಬಿದ್ದಿ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಸೂಸೈಡ್ ಮಾಡ್ಕೋತಿದ್ದೀರಾ? ಯಾಕೆ? ಜೀವನದಲ್ಲಿ ಜಿಗುಪ್ಸೆ, ಅದಕ್ಕೆ. ಯಾಕ್ರಿ, ಅಂತದೇನಾಯ್ತು? ಲವ್ ಫೇಲ್ಯೂರ್, ಅದಕ್ಕೆ. ಹೌದಾ? ಮೊದ್ಲು ಬನ್ನಿ ಇಲ್ಲಿ ತಳಗೋ ಕೂತ್ ಮಾತಾಡೋಣ. ಲವ್ ಫೇಲ್ಯೂರ್ಗೆ ಸಾವಂದೇ ಪರಿಹಾರ ಅಲ್ಲ. ಇಲ್ಲ ಬಿಡ್ರಿ, ನಾ ಸಾಯ್ತೀನಿ. ಬನ್ನಿ 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 ಬನ್ನಿ. ಸಾಯೋರಂತೆ ನಮ್ಮ ಫ್ರೆಂಡು ರಾಕಿ ಅಂತಿದ್ದಾನೆ, ಅವ್ನು ಮೀಟ್ ಮಾಡಿಸ್ತೀನಿ. ಅವ್ನು ಮೀಟ್ ಮಾಡಿಸ್ಮೇಲೂ ಸಾಯ್ಬೇಕಂತ ಅನಿಸ್ತ್ರೆ ಹೋಗಿ ಸಾಯ್ರಿ, ನಾನು ಬೇಡ ಅನ್ನಲ್ಲ. ರಾಕಿ ಅಂದ್ರೆ ಯಾರು? ಅವನು ನನ್ನ ಫ್ರೆಂಡು. ಲವ್ ಫೇಲ್ಯೂರ್ ಆಗಿದ್ದವ್ರಿಗೆಲ್ಲ ಉಪದೇಶ ನೀಡ್ತಾನೆ. ಅವ್ನ ಮಾತು ಕೇಳಿ ಎಷ್ಟೊಂದು ಜನ ಲವ್ ಫೇಲ್ಯೂರ್ ಆಗಿದ್ದವ್ರು ಏನಾರ ಸಾಧನೆ ಮಾಡ್ಬೇಕು ಅನ್ಕೋತಾರೆ. ಅದಕ್ಕೆ ಬನ್ನಿ, ನಿಮ್ಗೊಂದ್ಸತಿ ಮೀಟ್ ಮಾಡಿಸ್ತೀನಿ, ಬನ್ನಿ. ಹೌದಾ? ಅವ್ರ ಮಾತು ಕೇಳಿದ್ರೆ ಜೀವನದಲ್ಲಿ ದುಃಖ ಮರೆತು ಏನಾದರೂ ಸಾಧನೆ ಮಾಡ್ಬೇಕು ಅನ್ಕೋತೀವ? ಹೌದು. ಗೂಗ್ಲಿ ಫಿಲಮಲ್ಲಿ ಶರತ್ತು ಲವ್ ಫೇಲ್ಯೂರ್ ಆದಾಗ ಇವ್ನ ಮಾತು ಕೇಳಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂತ ಅವ್ನು ಹೇಳ್ತಿರ್ತಾನೆ. ಹೌದಾ? ಹೌದು. ಅವ್ನ ಮಾತು ಕೇಳಿದ್ರೆ ಇವನನ್ನು ಕೂಡ ಮೇಲಾರುತ್ತೆ, ಮೀನು ಕೂಡ ಈಜಾಡೋದು ಕಲಿಯುತ್ತೆ. ಅಷ್ಟೇ, ಏನೇನೇನೇನೇನೋ ಆಗುತ್ತೆ. ಹೌದಾ? ಅವ್ರೊಂದ್ಸಲ ಮೀಟ್ ಮಾಡಿಸಿ. ಓಕೆ, ಮೀಟ್ ಮಾಡಿಸ್ತೀನಿ. ಆದರೆ ನೀನು ಸೂಸೈಡ್ ಮಾಡ್ಕೊಳಕ್ ಹೋಗಿದೆ ಅಂತ ಮಾತ್ರ ಅವ್ನಿಗೆ ಗೊತ್ತಾಗ್ಬಾರ್ದು. ಯಾಕೆ? ಅವ್ನಿಗೆ ಸೂಸೈಡ್ ಮಾಡ್ಕೊಳ್ಳೋರು ಕಂಡ್ರೆ ಕೆಟ್ಟ ಕೋಪ ಬರುತ್ತೆ. ಹೌದಾ? ಹೌದು. ಅದಕ್ಕೆ ಅವನಿಗೆ ಈ ವಿಷಯ ಹೇಳಕ್ ಹೋಗ್ಬೇಡಿ. ಸರ್, ಅಲ್ಲಿ ಯಾರೋ ಬೀಳ್ತಿದ್ದಾರೆ. ಎಲ್ಲಿ? ಬನ್ನಿ 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 ಬನ್ನಿ. ರಾಕಿ, ನೀನಾ? ಹೌದು ಕಣೋ, ನಾನೇ. ರಾಕಿ, ನೀ ಸೂಸೈಡ್ ಮಾಡ್ಕೋತಿದ್ಯಾ? ಡೌಟೇ ಇಲ್ಲ, ನಾನೇ. ಯಾಕೋ, ಏನಾಯ್ತು? ಲವ್ ಫೇಲರ್ ಮಗ. ಸರ್, ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು ಇವ್ರ ಬಗ್ಗೆನಾ? ಇವ್ರು ಯಾರು? ಇವರು ನಿಂತರ ಸೂಸೈಡ್ ಮಾಡ್ಕೊಳಕ್ ಬಂದಿದ್ರು. ಅರೆ ನಿನ್ ಬಗ್ಗೆ ಬಿಲ್ಡಪ್ ಕೊಟ್ಟು ಇವ್ರಿಗೆ ಬದುಕಿಸ್ತೆ. ಅರೆ ನೀನೇ ಸಾಯ್ಕ್ ಬಂದಿದ್ಯಲ್ಲೋ. ಅದಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಲ್ಲರೂ ಎದೆ ಗಟ್ಟಿ ಮಾಡ್ಕೊಳ್ಳಿ. ನಂದು ಲವ್ ಫೇಲ್ಯೂರು. ನಾನು ಸಾಯಕ್ ಬಂದಿದ್ದೆ ನಿಮ್ಮ ಥರ. ಆದರೆ ನಿಮ್ಗೆ ಬದುಕ್ಸಂಗಾಯ್ತು. ರೆಸ್ಟ್ ಇನ್ ಪೀಸ್ ಬ್ರೋ. ನೀನ್ ಆತ್ಮಕ್ಕೆ ಶಾಂತಿ ಸಿಗ್ಲಿ. 3 ಜನನು ದುಃಖದಲ್ಲಿದ್ದೀವಿ, ನಡ್ರಿ ಸಾಯ್ಕೋಣ. ಆದ್ರೂ ನನ್ನ ನಿಶಾ ನಂಗೆ ಮೋಸ ಮಾಡಬಾರ್ದಾಗಿತ್ತು. ಕಂಗ್ರಾಟ್ಸ್ ಬ್ರೋ. ವೈ ಮ್ಯಾನ್? ನಲ್ಲವ್ರ ಹೆಸರು ನಿಶಾನೆ. ಆಲ್ ದ ಬೆಸ್ಟ್. ಯಾಕೆ? ನನ್ನ ಹುಡುಗಿ ಹೆಸರು ನಿಶಾನೆ. ಆದ್ರೆ ನನ್ನ ನಿಶಾ ಇರೋದು ಸಂಪೂರ್ಣೇಶ್ವರ ನಗರದಲ್ಲಿ. ಲೆಸ್ಟರ್ ಫ್ಲಾಕ್. ಅಗೇನ್ ವೈ ಮ್ಯಾನ್? ನಲ್ಲವ್ರು ಇರೋದು ಅದೇ ಏರಿಯಾದಲ್ಲಿ. ಮತ್ತೆ ನೋಡ್ತಿದ್ದೀರಾ, ನಮ್ಮ ಹುಡುಗಿನೂ ಅದೇ ಏರಿಯಾದಲ್ಲಿ ಇರೋದು. ಮನೆ ಮೇಲೆ 2 ವಾಟರ್ ಟ್ಯಾಂಕು, ಮನೆಗೆಲ್ಲ ಕಲರ್ ಪೇಂಟು, ಬಣ್ಣನೇ ಹೊಡೆದಿರೋ ಕಿತ್ತೋಗಿರೋ ಕಾಂಪೌಂಡು. ಅದೇ ಮನೆನಾ? ಅದೇ ಮನೆ ನನ್ನ ನಿಶಾದು. ನಿನ್ನ ನಿಶಾ ಅಲ್ಲ, ನನ್ನ ನಿಶಾ. 3 ಜನಕ್ಕೆ ಮೋಸ ಮಾಡಿರೋ ಹುಡುಗಿ ಒಬ್ಳೆ. ನಿನ್ನವ್ರು ಇವನಿಗೆ ಕೈ ಕೊಟ್ಲು, ಇವನವ್ರು ನನ್ನ ಕೈ ಕೊಟ್ಲು, ನನ್ನವ್ರು ನಿನ್ ಕೈ ಕೊಟ್ಲು. ನಾವು 3 ಜನ ಒಂದೇ ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊಳಕ್ ಬಂದಿದ್ವಾ? ಅದಕ್ಕೆ ಹೇಳೋದು ಭೂಮಿ ರೌಂಡ್ ಆಗಿದೆ ಅಂತೇಳಿ. ಅದಕ್ಕೇನಲ್ಲ ಬಿಡು, ಭೂಮಿ ಇರೋದೇ ರೌಂಡ್ ಶೇಪಲ್ಲಿ, ಅದಕ್ಕೆ ರೌಂಡ್ ಆಗಿದೆ ಅಂತಾರೆ. ಆದರೂ ನಮ್ಮ 3 ಜನಕ್ಕೆಲ್ಲ ಮೋಸ ಮಾಡಿರೋಳು ಇನ್ನು ಅವಳ ಲೈಫಲ್ಲಿ ಎಷ್ಟು ಜನರ ಜೊತೆ ಪ್ರೇಮದ ಆಟ ಆಡಿರಲ್ಲ.
ಅವಳಿಗೋಸ್ಕರ ಸಾಯಕ್ ಬಂದಿದ್ದಲ್ಲ ಒಬ್ಬ ಗಂಡಸ. ಮಗ ನಂಗೆ ತುಂಬಾ ದಿನದ ಡೌಟ್ ಇತ್ತು ನಿನ್ ಗಂಡ್ಸ ಅಂತ. ಇಲ್ಲಿ ಅದ್ಕೊಂದು ಉರಿತೇವೆ ನನ್ನ ಗಂಡಸ ಮೇಲೆ ಡೌಟಾ? ನಮ್ಮ ಅಪ್ಪ ಅಮ್ಮ ನಂಗೆ ಕಷ್ಟಪಟ್ಟು ಓದಿಸಿದ್ದಾರೆ. ನಾ ಬದುಕ್ರೆ ಅವ್ರಿಗೋಸ್ಕರ ಬದುಕ್ತೀನಿ ಹೊರತು ಸತ್ರು ಅಂಥ ಹುಡುಗಿಗೋಸ್ಕರ ನಾ ಸಾಯಲ್ಲ. ನನ್ನ ಲೈಫಲ್ಲಿ ನಂಗೆ ಗುರಿ ಇದೆ, ಏನಾದರೂ ಸಾಧಿಸ್ಬೇಕು ಅಂತ. ಸತ್ರೆ ಏನಾದರೂ ಸಾಧನೆ ಮಾಡಿ ಸಾಯ್ತೀನಿ, ಇಂಥ ಹುಡುಗಿಗೋಸ್ಕರ ಸಾಯಲ್ಲ. ಸತ್ರೆ ದೇಶಕ್ಕೋಸ್ಕರ ಸಾಯ್ತೀನಿ, ಅವಳಿಗೋಸ್ಕರ ಅಲ್ಲ. ನಡ್ರಿ ಲೈಫಲ್ಲಿ ಏನಾದರೂ ಸಾಧನೆ ಮಾಡಿ ಸಾಯೋಣ, ಇಂಥ ಹುಡುಗಿಗೋಸ್ಕರ ಲೈಫ್ ಹಾಳು ಮಾಡ್ಕೊಳ್ಳೋದು ಬೇಡ. ಹುಡುಗಿ ಮೋಸ ಮಾಡಿದ್ಲು ಅಂತ ಜೀವನ ಹಾಳು ಮಾಡಿಕೊಳ್ಳೋ ಮೊದಲು ಯಾಕೆ ಮೋಸ ಮಾಡಿದ್ಲು, ಅವಳೆಂತವಳು ಅಂತ ಯೋಚನೆ ಮಾಡಿ. ಹುಡುಗಿಗೋಸ್ಕರ ಹುಡುಗರು ಜೀವನ ಹಾಳು ಮಾಡಿಕೊಂಡಿರೋದಾಗ್ಲಿ ಸತ್ತಿರೋದನ್ನು ಕೂಡ ನಾವು ನೋಡಿದ್ದೇವೆ. ಸಾಯೋಕೆ ಹುಡುಗಿ ಕೈ ಕೊಟ್ಲು ಅನ್ನೋ ಒಂದು ಕಾರಣ ಇದ್ದರೆ ನೀವ್ ಯಾಕೆ ಬದುಕಬೇಕನ್ನೋಕೆ 100 ಕಾರಣ ಇರುತ್ತೆ. ಸಾಯೋ ಬದಲು ಬೇರೆಯವರಿಗೆ ಮಾದರಿಯಾಗಿ ಬದುಕಿ. ನೋಡಿದ್ರಲ್ಲ, ಸಾಯೋಕಂತ ಹೋದವರು ಸಾಧನೆ ಮಾಡ್ತೀನಂತ ವಾಪಸ್ ಬಂದ್ರು. ಸಾಧನೆ ಮಾಡ್ತಿದ್ದಾರೆ. ಏನಂತೀರಾ? ಮತ್ತೆ ಪ್ರೀತಿ ಮಾಡ್ತಿದ್ದಾರೆ. ಇವ್ರು ಪ್ರೀತಿ ಮಾಡ್ತಿರೋ ತಪ್ಪಲ್ಲ, ಇವ್ರು ಮಾಡ್ತಿರೋ ತಪ್ಪೇನಂದ್ರೆ ಮತ್ತೆ 3 ಜನ ಒಂದೇ ಹುಡುಗಿನೇ ಪ್ರೀತಿ ಮಾಡ್ತಿದ್ದಾರೆ. ಅಂಜಲಿ ನನ್ನ ಲವರ್ ಹೆಸರು. ನನ್ನ ಲವರ್ ಹೆಸರು ಅಂಜಲಿ. ನನ್ನ ಲವರ್ ಹೆಸರು ಅಂಜಲಿ. 3 ಜನ ಮತ್ತೆ ಒಂದೇ ಹುಡುಗಿನ ಪ್ರೀತಿ ಮಾಡಿದ್ದೇಗೆ, ಅದು ಇವ್ರಿಗೆ ಗೊತ್ತಾಗಿದ್ದೇಗೆ. ಮುಂದೆ ಏನ್ ಇವ್ರ ಕತೆ ಅದೆಲ್ಲ ಗೊತ್ತಾಗೋದು